ಕಲುಷಿತ ನೀರು ಪೂರೈಕೆ, ಅನಾರೋಗ್ಯ ಭೀತಿ, ಜನರ ಜೀವನದ ಜೊತೆ ಚೆಲ್ಲಾಟ ಸರಿಯಲ್ಲ. ರಾಮು ಪೂಜಾರ ಆಕ್ರೋಶ. ಕೊಪ್ಪಳ ನಗರದ ವಡ್ಡರ ಓಣಿಯಲ್ಲಿ ಕಲುಷಿತ ನೀರು ಪೂರೈಕೆಯಿಂದಾಗಿ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಜನರ ಜೀವನದ ಜೊತೆ ನಗರಸಭೆ ಅಧಿಕಾರಿಗಳ ಚೆಲ್ಲಾಟ ಸರಿಯಲ್ಲ ಎಂದು ರಾಮು ಪೂಜಾರ ಆಕ್ರೋಶ ವ್ಯಕ್ತಪಡಿಸಿದರು. ರವಿವಾರ ಕೊಪ್ಪಳ ನಗರದ ವಡ್ಡರ ಓಣಿಯಲ್ಲಿ ಬೆಳಗ್ಗೆ ನಗರಸಭೆ ವತಿಯಿಂದ ನಲ್ಲಿ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. ಕಲುಷಿತ ನೀರು ಪೂರೈಕೆ ಆದ ಹಿನ್ನೆಲೆ ನಗರಸಭೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡು ನಂತರ ಸುದ್ದಿಗಾರರೊಂದಿಗೆ ವಡ್ಡರ ಓಣಿಯ ಭೋವಿ ಸಮಾಜದ ಯುವ ಮುಖಂಡ ರಾಮು ಪೂಜಾರ ಮಾತನಾಡಿ, ನಮ್ಮ ಓಣಿಯಲ್ಲಿ ಒಂದೆಡೆ ಕುಡಿಯುವ ನೀರಿಗೆ ತೀವ್ರ ಹಾಹಾಕಾರ ಎದುರಾಗಿದೆ. ಇನ್ನೊಂದು ಕಡೆ ಕಲುಷಿತ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ನೀರು ನಿರ್ವಹಣೆಯ ಪೈಪ್ ಒಡೆದು ಚರಂಡಿಯ ಕಲುಷಿತ ನೀರು ಮಿಶ್ರಣವಾಗುತ್ತಿದೆ. ಇದೇ ನೀರು ಕುಡಿಯುವುದಕ್ಕೆ ಪೂರೈಕೆಯಾಗುತ್ತಿದೆ. ಹೀಗಾಗಿ ಜನಸಾಮಾನ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದರೂ ಕೊಪ್ಪಳ ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಈ ಬಗ್ಗೆ ನಗರಸಭೆ ಅಧ್ಯಕ್ಷರು ಕ್ರಮ ಕೈಗೊಂಡು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಬೇಕು. ಕೊಪ್ಪಳದ ಎಲ್ಲ ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜನರ ಜೀವನದ ಜೊತೆ ಚೆಲ್ಲಾಟ ಆಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ವಾಟರ್ ಮ್ಯಾನ್ ಸಿಬ್ಬಂದಿಯನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಸಲಹೆಗೆ ಪೊಲೀಸ್ ಪರ್ಮಿಷನ್ ಡಿಸಿ ತಂದು ಸ್ಟ್ರೈಕ್ ಮಾಡಕ್ಕೆ ಎಲ್ಲ ನಿಂತಿದೆ. ಇವತ್ತಿಗೆ ನೀರು ನಮ್ಮ ದೊಡ್ಡದ್ರಲ್ಲ ಇವ್ರು ಒತ್ತು ಕೊಡ ಒತ್ತಕ್ಕೆ ಗೊತ್ತಾಗುತ್ತಾ ಹೆಣ್ಮಕ್ಳಿಗೆ ಗೊತ್ತಾಗ್ತದೆ. ನಾವು ಏನಂತಂದ್ರೆ ಇವ್ರು ಸುಮ್ಮನೆ ನಾ ಇವತ್ತಿಗೆಲ್ಲಮ್ಮ ಅವತ್ತು ಪರ್ಮಿಷನ್ ತಗೊಂಡಿನಿ ಕೇಳೋಣ. ಅವತ್ತು ಬೇಕಲ್ಲ ನಾ ಪರ್ಮಿಷನ್ ತಗೊಂಡಿದ್ದೆ. ಡಿ ಸಿ ಆಫೀಸ್ ತಹಸೀಲ್ ಆಫೀಸ್ನಾಗ ಎಲ್ಲ ಸ್ಟ್ರೈಕ್ ತಗೊಂಡಿದೆ. ನಮ್ಮವ್ರು ಯಾರು ಬರೋದು ನನಗೆ ಹಾಕ್ಬೇಕು ನಿಮಗೆ ಯಾಕೆ ಬಂದ್ರೆ ಬರೋ ವಾರ ಬರ್ತಿಲ್ಲ.